2025 ಮಾರ್ಚ್ 27 ವಿಶ್ವ ರಂಗಭೂಮಿ ದಿನಾಚರಣೆ. ಈ ಬಾರಿಯ ರಂಗ ಸಂದೇಶವನ್ನು ನೀಡಿರುವವರು ಥಿಯೋಡೋರಸ್ ಟೆರ್ಜೋಪೌಲಸ್. ಥಿಯೋಡೋರಸ್ ಟೆರ್ಜೋಪೌಲಸ್ ಗ್ರೀಕ್ ದೇಶದ ಕಲಾತ್ಮಕ ರಂಗ ನಿರ್ದೇಶಕ, ಶಿಕ್ಷಣ ತಜ್ಞ, ಲೇಖಕ. ಆರ್ಟ್ರೀಸ್ ಥಿಯೇಟರ್ ಕಂಪನಿಯ ಸಂಸ್ಥಾಪಕರು, ಥಿಯೇಟರ್ ಒಲಿಂಪಿಕ್ಸ್ನ ಪ್ರೇರಕರು ಮತ್ತು ಥಿಯೇಟರ್ ಒಲಿಂಪಿಕ್ಸ್ನ ಅಂತಾರಾಷ್ಟ್ರೀಯ ಸಮಿತಿಯ ಅಧ್ಯಕ್ಷರೂ ಆಗಿರುವ ಥಿಯೋಡೋರಸ್ ಟೆರ್ಜೋಪೌಲಸ್ 2025ರ ವಿಶ್ವ ರಂಗಭೂಮಿ ದಿನದ ರಂಗ ಸಂದೇಶವನ್ನು ನೀಡಿದ್ದಾರೆ. ಈ ರಂಗ ಸಂದೇಶದ ಕನ್ನಡ ಅನುವಾದದ ಆಯ್ದ ಭಾಗ ಇಲ್ಲಿದೆ. ಕನ್ನಡ ಅನುವಾದ ಪ್ರಶಾಂತ ಅನಂತಾಡಿ. ಆರ್ಥಿಕ ಸಂಕಷ್ಟದೊಳಗೆ ಮುಳುಗಿ ಹೋಗಿರುವ, ಅವಾಸ್ತವಿಕತೆಯ ಬದುಕಿನ ಸ್ಥಿತಿಗತಿಗಳ ಒಳಗೆ ಬಂಧಿಯಾಗಿರುವ, ಖಾಸಗೀಕರಣದ ಪರಿಧಿಯೊಳಗೆ ಉಸಿರುಗಟ್ಟಿದಂತಿರುವ, ಯಾಂತ್ರಿಕತೆಯ ಬಲೆ ಎಂಬ ನಿಯಂತ್ರಕದಂತಿರುವ ವ್ಯವಸ್ಥೆಯೊಳಗೆ ಸಿಲುಕಿ ಒದ್ದಾಡುತ್ತಿರುವ, ಬದುಕಿನುದ್ದಕ್ಕೂ ದಮನಕಾರಿ ಕ್ರೌರ್ಯಗಳಲ್ಲಿ ಬಂಧಿಯಾಗಿರುವ ಬಡ ಜನಸಮುದಾಯದ ಆರ್ತನಾದ ನಮ್ಮತನವನ್ನು ರಕ್ಷಿಸಿ ಎಂಬ ಕಾಲದ ಕರೆಯನ್ನು ನಮ್ಮೀ ರಂಗಭೂಮಿಯು ಕೇಳಿಸಿಕೊಳ್ಳುತ್ತಿದೆ. ವಾಸ್ತವದ ನಿರಂತರವಾದ ಋಣಾತ್ಮಕ ಆಘಾತಗಳಿಂದ ರಕ್ತ ಬಸಿದು ಹೋಗುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಬಹುತ್ವದ ಸಹಬಾಳ್ವೆಯ ಕಲ್ಪನೆಯನ್ನು ಸದಾ ಸಾಕ್ಷಾತ್ಕಾರಗೊಳಿಸಲು ರಂಗಭೂಮಿಯು ಕಾರ್ಯತತ್ಪರವಾಗಿದೆಯೇ? ಈ ಬಗೆಯಲ್ಲಿ ಸಾಮಾಜಿಕ ಕ್ಷೇತ್ರಗಳ ಮೇಲಾಗುತ್ತಿರುವ ಪ್ರಹಾರಗಳ ಮೇಲೆ ರಂಗಭೂಮಿಯು ತನ್ನ ಸ್ಪಾಟ್ಲೈಟ್ ಬೆಳಕನ್ನು ಚೆಲ್ಲಬಹುದೇ? ಬಹು ಆಯಾಮದ ವರ್ತಮಾನದಿಂದ ಸೃಷ್ಟಿಯಾಗಬಲ್ಲ ನೆನಪುಗಳು ಮತ್ತು ರಾಜಕೀಯಾತ್ಮಕವಾದ ಜವಾಬ್ದಾರಿ ಹಾಗೂ ಹೊಸ ಮೌಲ್ಯಗಳನ್ನು ಬೆಳೆಸಬಲ್ಲ ಒಂದು ಹೊಸತನದ ಕಥನ ಮಾರ್ಗದ ತೀರಾ ಅನಿವಾರ್ಯತೆ ಇಂದು ನಮ್ಮೆದುರು ನಿಂತಿದೆ. ಅರ್ಥಾತ್ ಇದು ಈ ವಿಶ್ವದ ಅನಿವಾರ್ಯತೆಯೂ ಆಗಿದೆ. ವಿಶ್ವ ರಂಗಭೂಮಿ ದಿನದ ಪ್ರಯುಕ್ತ ಕುಮಾರವ್ಯಾಸ ಭಾರತದ ವಿರಾಟ ಪರ್ವದಿಂದ ಆಯ್ದ ಭಾಗವನ್ನು ವಾರ್ಷಿಕ ವಿನ್ಯಾಸವಾಗಿ ಯಕ್ಷರಂಗಾಯಣದ ಕಲಾವಿದರಾದ ನಾವು ಪ್ರಸ್ತುತಪಡಿಸಲಿದ್ದೇವೆ. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗದಲ್ಲಿ ಪಾವನಿ ಸನಕಾದಿ ಸಜ್ಜನ ನಿಕಟದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನಕಾಯ ಕಾವು ಗಾಯಕ ಜನವ ಗರುಡಿನ ವೀರನಾರಾಯಣ. ವೀರನಾರಾಯಣನೇ ಕವಿ, ಲಿಪಿಗಾರ ಕುವರವ್ಯಾಸ, ಕೇಳುವ ಸೂರಿಗಳು ಸನಕಾದಿಗಳು, ಜಂಗಮ ಜನಾರ್ದನ ಚಾರು ಕವಿತೆಯ ಬಳಕೆಯಲ್ಲ, ವಿಚಾರಿಸುವ ದಳವಲ್ಲ, ಚಿತ್ತವಧಾರು ಹೋ ಸರ್ವಜ್ಞರಾದರು, ಸಲುಗೆ ಭಿನ್ನಪವ. ಈ ನಮ್ಮ ಕಾವ್ಯದಲ್ಲಿ ಪದದ ಪ್ರೌಢಿಯ ನವ ಸಂಗಮ ಉದಿತವೆನ್ನುವ ಅಭಿಧಾನ ಭಾವವ ಬೆಳಗಲಾರದು ಬಲ್ಲ ಪ್ರೌಢರು ಈ ಕಥಾಂತರಕ್ಕೆ. ಇದ ವಿಚಾರಿಸೆ ಬರಿಯ ತೊಳಸಿಯ ಉದಕದಂತೆ ಇಲ್ಲಿ ನೋಡ್ಕುದು
ಬಲುಹು ಗದುಗಿನ ವೀರನಾರಾಯಣನ ಕಿಂಕರಗೆ. ಕೇಳು ಜನಮೇಜಯ, ಸುಯೋಧನ ನಾಳು ಮುತ್ತಿತು ತುರುಗಳನ್ನು, ಮೇಲಾಳು ಕವಿದುದು ಭೀಷ್ಮ ಕರ್ಣ ದ್ರೋಣ ಮೊದಲಾದ ಕೋಲ ಸೂಟಿಯ ಸರಿವಳೆಗೆ ಗೋಪಾಲ ಪಡೆ ಮುಗ್ಗಿದುದು. ಗೋವರ ಸಾಲ ಹೊಯ್ದರು ಕರ್ಣ ದುಶ್ಯಾಸನ ಜಯದ್ರಥರು. ಮೇಲುದಳಕ್ಕಿದಿರಾಗಿ ಬರೆ ಹರಿಗಾಳಗದೊಳೊಡೆ ಮುರಿದು ಗೋವರು ಧೂಳಿಗೋಟೆಗೊಂಡ ಅಮರರ ರಾಜಧಾನಿಗಳ ಸಾಲರಿದು ಕೆಟ್ಟೋಡಿದರು. ಗೋಪಾಲನೊಬ್ಬನ ಹಿಡಿದು ಮೂಗಿನ ಮೇಲೆ ಸುಣ್ಣವ ಬರೆದು ಬಿಟ್ಟರು ಹಗೆಯ ಪಟ್ಟಣಕ್ಕೆ. ಬಿರುದರನ್ನು ಬರ ಹೇಳು ಹೋಗೇನೆ. ಕರದ ಬಿಲ್ಲನ್ನು ಬಿಸಿದು ಬದುಕಿದ ಶಿರವ ತಡವುತ್ತ ಗೋವನು ಬಲು ಪುರಕ್ಕೆ ಹರಿತಂದ. ಬೆಗಳು ಮುಸುಕಿದ ಮುಖದ ಭೀತಿಯ ಢಗೆಯ ಹೊಯ್ಲಿನ ಹೃದಯ, ತುದಿ ನಾಲಗೆಯ ತೊದಳಿನ ನುಡಿಯ ಬೆರಗಿನ ಭರತ ತಾಳಿಗೆಯ ಅಗಿವ ಹುಯ್ಯಲುಗಾರ ಬಹಳೋಲಗಕ್ಕೆ ಬಂದನು. ನೃಪ ವಿರಾಟನ ಮಗನ ಕಾಲಿಂಗೆರಗಿದನು, ದೂರಿದನು ಕಳಗಳವ. ಜಿಯ ಹೇಳು, ಮಣ್ಣೆಯ ಗಂಡನಾದ ನೃಪಾಲ ಕೌರವರಾಯ ತುರುಗಳ ಕೋಳ ಹಿಡಿದನು. ಸೇನೆ ಬಂದುದು ಧರಣಿಯ ಗಲದಲ್ಲಿ. ದಾಳಿ ಬರುತ್ತಿದೆ, ಕರೆಸಿಕೋ ನಿನ್ನಾಳು ಕುದುರೆಯವ. ರಾಣಿವಾಸದ ಗೂಳೆಯವ ತೆಗೆಸೆಂದು ನುಡಿದನು ಬಿಣ್ಣಹದ ಬಿರುಬ. ಏನೆನವೋ ತುದಿ ಮೂಗಿನಲ್ಲಿ ಬಿಳುಪೇರು, ಢಗೆ ಹೊಯ್ದೇಕೆ ಬಂದೆ? ಇದೇನು ನಿನ್ನಿನ ರಣವ ನೈಯನು ಗೆಲ್ಲುವುದೇನಾಯಿತು? ಜಿಯ ಏನು ಭಯಬೇಡಿ, ಕಲಹ ನಿಧಾನ ವಾರ್ತೆಯದೇನನು. ಗುರು ಸೇನೆ ಬಂದಿದೆ, ದುರುವ ಹಿಡಿದರು ಬಡಗಿ ದಿಕ್ಕಿನಲ್ಲಿ. ಎತ್ತದೂವಾಳಿಸುವಡಾದಿಗಳತ್ತಲಾನೆಯ ತಟ್ಟು ಕಾಲಾಳುತ್ತರದ ರಣವಾಜು ರೂಢಿಯ ರಾಯ ರಾವುತರು. ಸುತ್ತ ಬಳಸುವುದೆತ್ತ ಮನಹರಿವತ್ತ ಮೋಹರವಲ್ಲದೆ ಅನ್ಯವ ಮತ್ತೆ ಕಾನೆನು ಜಿಯ. ಹದನಿದು ವೈರಿವಾಹಿನಿಯ ನೂಕು ಕುನ್ನಿಯ ಆಹವದ ಭೀತಾಕುಳ ತಾನೀಗ ಹೆಂಡಿರ ಸಾಕಿ ಬದುಕುವ ಲೌಲ್ಯತೆ ಲೊಟ್ಟೈಸಿ ಬಂದು ಎನಗೆ ಕಾಕ ಬಳಸುವನಿವನು. ನಾನುದ್ರೇಕಿಸಿಯೇ ಸಮರದಲ್ಲಿ ನಿಲ್ಲಲು ಪಿನಾಕಧರನಿಗೆ ನೂಕದೆಂದನು. ಏನಿತು ಬಲ ಘನವಾಗೋಡೇನು, ಅದು ನಿನಗೆ ವಾಹನವೇ ಜಿಯ. ಜಗದಲ್ಲಿ ದಿನಮನೆದುರು ದಿಟ್ಟತನವೇ ತಮದ ಗಾವಳಿ. ಬಿನುಗುರಾಯರ ಬಿಂಕ ಗೋವರ ಮನೆಗೆ ಮೆರೆದೊಡೆ ಸಾಕು ನಿಂದಿರು ಜನಪ. ತೋರಿಸು ಕೈಗುಣವ ಕೌರವರ ತಟ್ಟಿನಲ್ಲಿ. ಎಂದಡುಬ್ಬರಿಸಿದನು ತಾ ಕಲಿಯಂತೆ ಬಗೆದನು. ಮೀಸೆಯನ್ನು ಬೆರಳಿಂದ ತಿರುಗುತ್ತ ಮುಗುಳುನಗೆ ಹರುಷದಲ್ಲಿ ಮೈ ಮರೆದ. ಸಂದಣಿಸಿ ರೋಮಾಂಚ ಕೆಲ ಬಲದಿಂದು ಮುಖಿಯರ ನೋಡಿದನು. ನಲವಿಂದ ನುಡಿದನು ತನ್ನ ಪೌರುಷತನದ ಪರಿಣತೆಯ. ಅಹುದಹುದು ತಪ್ಪೇನು, ಜೂಜಿನ ಕುಹಕದಲ್ಲಿ ಪಾಂಡವರ ಸೋಲಿಸಿ
ಸಾಹಸದಿಂದವೇ ತುರುವ ಮರಳಿಚಿತಹೆನು ಬಳಿಕ ಆ ಕೌರವನ ನಿರ್ವಹಿಸಲಿ ಬೆಲೆ ಸೂರ್ಯಗೊಂಬೆನು ಹತ್ತಿನಾಪುರವ ಹಿಡಿದು ರಾಜ್ಯವ ಕೊಂಡು ಹೆಂಗುಸ ಬಡಿದು ಪಾಂಡವರಾಯನನ್ನು ಹೊರಮಡಿಸಿ ಕೋಪಿದ ಭುಜ ಬಲವ ಎನ್ನೊಡನೆ ತೋರಿದನೆ ಬಡ ಯುಧಿಷ್ಠಿರನೆಂದು ಬಗೆದನೆ ಕಡುಗಿದಳೆ ಕೌರವನ ಕೀರ್ತಿಯ ತೊಡೆದನು ಅರಿಯನಲ ಎಂತ ಸುಕುಮಾರ ಕತಿಗೊಂಡ ಜವನ ಮೀಸೆಯ ಮುರಿದನು ಭೈರವನ ದಾಳಿಯ ನಲುಗಿದನು ಮೃತ್ಯುವಿನ ಮೇರುದ ಸೆಳೆದನು ಕೇಸರಿಯ ಕೆಣಕಿದನು ಬವರವನ್ನು ತೊಡಗಿದನಲ್ಲ ಕೌರವನು ಅಕಟ ಮರುಳಾದನೆಂದ ಯುವತಿಯರ ಮೊಗಲು ತುತ್ತರ ಬಿರುದ ಕೆದರಿದನು ಆರೊಡನೆ ಕಾದುವೆನು ಕೆಲವರು ಹಾರುವರು ಕೆಲರ ಅಂತಕನ ನೆರೆಯುವವರು ಕೆಲರಾಧಮ ಕುಲದಲ್ಲಿ ಸಂದು ಬಂದವರು ವೀರರೆಂಬವರಿವರು ಮೇಲಿಂದಾರಯ ಸರುಂಟವರುಳೆಂದು ಕುಮಾರ ನೆಣಗೊಪ್ಪಿನಲ್ಲಿ ನುಡಿದನು ಹೆಂಗಳಿಗಿರಿನಲ್ಲಿ ಒಡವಿಪತಿಗಳು ಬಂದು ತುರುಗಳ ಹಿಡಿವರೆ ಲೋಕದಲ್ಲಿ ಅಧಮರ ಬಡಮನದ ಮನ್ನೆಯರ ಮೈಸಿರಿ ಕೌರವನೊಳಾಯಿತು ಕಡೆಗೆ ದುರ್ಯಶ ಉಳಿಯುವುದಲ್ಲದೆ ಬಿಡುವೆನೇ ಗೋಧನವನು ಎನ್ನೊಳು ತೊಡಕಿ ಬದುಕುವ ನಾವನೆಂದನು ಖಂಡೆಯವ ಜಡಿ ಅರಿಯನೇ ಗಾಂಗೇಯನನು ನಾನರಿಯದವನೇ ದ್ರೋಣ ಕುಲದಲ್ಲಿ ಕೊರತೆಯೇರಿಸುವ ಕರ್ಣನೆಂಬವನೇ ಅನಗ ಸಮಬಲನೆ ಬರಿಯ ಬಯಲಾಡಂಬರದಿ ಬರೀ ತುರುವ ಹಿಡಿದೊಡೆ ತನ್ನ ಹೆಂಡಿರ ಸೆರೆಯ ತಾರದೆ ಮಾಡೆನೆಂದನು ನಾರಿಯರ ಮುಂದೆ ನುಡಿದು ಫಲವೇ ಸಾರಥಿ ಮಾಡಿದ ನಿನ್ನಿನ ಭವರದಲ್ಲಿ ನಾನುಡುಗನಾದೆನು ಶಿವ ಶಿವ ಇಂದೆನ್ನ ಕೈಮನಕ್ಕೆ ಗಡಣಿಸುವ ಸಾರಥಿಯನೊಬ್ಬನ ಪಡೆದನಾದೊಡೆ ಕೌರವೇಂದ್ರನ ಪಡೆಗೆ ಹಬ್ಬವ ಮಾಡುವೆನು ತೋರುವೆನು ಕೈ ಗುಣವ ಸಾರಥಿಯ ಶಿವ ಕೊಟ್ಟನಾದೊಡೆ ಮಾರಿ ಉಬ್ಬಸವಾಗದೆ ಅಂತಕನೂರು ತುಂಬದೆ ಮತ್ತೆ ಡೊಳ್ಳು ನೂಕದೆ ರಣಪಿಶಾಚರಿಗೆ ತೋರೆ ಗರುಳಲಿ ದಾನವಿಯರುಳಲೇರು ಹತ್ತದೆ ಹಬ್ಬವಾಗದೆ ಬೂರಿ ಬೇತಾಳರಿಗೆ ರಣ ಬರಿದೆ ಹೋಗುದೆ ಎಂದ ಕೇಳಿದನು ಕಲಿಪಾರ್ಥ ಈತನ ಬಾಲಭಾಷೆಗಳೆಲ್ಲವನ್ನು ಪಾಂಚಾಲೆಗೆಕ್ಕಟಿ ನುಡಿದ ನಾವಿನ್ನಿಹುದು ಮತವಲ್ಲ ಕಾಲ ಸವೆದುದು ನಮ್ಮ ರಾಜ್ಯದ ಮೇಲೆ ನಿಲುಕಲು ಬೇಕು ಕೌರವರಾಳು ನಮಗೋಸುಗವೇ ಬಂದುದು ಕಾಂತೆ ಕೇಳೆಂದ ಹೌದೇ ಹಾ ನರನ ಸಾರಥಿ ಎಂದು ನೀನುತ್ತರೆಗೆ ಸೂಚಿಸಿ ನನ್ನ ನೀಗಳೇ ಕರೆಸಿನಲು ಕೈಕೊಂಡು ದುರುಪದಿ ಬಂದಳೊಲವಿನಲಿ ಕೇಳ ಅರ್ಜುನನ ಸಾರಥಿ ವರ ಬಂದಳೆ ಖಾಂಡವಾಗ್ನಿಯ ಹೊರೆದನಿವ ತಾನೆಂದು ಸತಿ ಉತ್ತರೆಗೆ ಹೇಳಿದಳು ಕೇಳಿ ಹರುಷಿತೆಯಾದಳು ಉತ್ತರೆ ಓಲದಕ್ಕೆ ಬಂದು ಅಣ್ಣನಂದ್ರಿಗೆ ಲೋಲ ಲೋಚನೆ ಎರಗಿ ಕೈ ಮುಗಿದೆಂದಳೀ ಹದನ ಅಣ್ಣ ಕೇಳಿದೆನು ಸಾರಥಿಯ ನೆಲೆಯನು ಕಾಳಗಕ್ಕೆ ನಡೆ ಅಣ್ಣದೇವ ನೃಪಾಲಕರ ಧರಿಸೆಂದೊಡೆ ಉತ್ತರ ನಗುತ್ತ ಬೆಸಗೊಂಡ ತಂಗಿ ಸಾರಥಿಯ ಕೊಟ್ಟೆನ್ನ ನುಡುಹಿರಿ ವಾರಿಜಾಲವೇ ಲೇಸು ಮಾಡಿದೆ ಕೌರವನಂತನಿಗಳು ಬಗೆವೆ ತರವ ಮಾಡಿಸದೆ ನಾರಿ ನೀನೇ ಹೋಗಿ
ಪಾರ್ಥನ ಸಾರಥಿಯ ತಾಯನರು. ನಮ್ಮನು ವೀರ ಬಗೆಯನು ನಿಮ್ಮ ತಂಗಿಯ ಕಳುಹಿಕರಿಸುವುದು. ತಾಯಿ, ನೀನೇ ಹೋಗಿ ಸೂತನ ತಾಯನರು. ಕೈಕೊಂಡು ಕಮಲದಳಾಯತಾಕ್ಷಿ ಮನೋಭವನ ಮರಿಯಾನೆ ಎಂದದಲ್ಲಿ ರಾಯಕುವರಿ ನವಾಯಿ ಗತಿ ಗರುವಾಯಿಯಲ್ಲಿ ಬರೆ. ವಿಟರ ಕರ್ಣದ ಲಾಯ ತೊಡಕಿತು, ತೆಗೆದಳಂಗನೆ ಜನರ ಕಣ್ಮನವ. ಕುರುಳ ತಿದ್ದುತ್ತ ಮೊಲೆಗೆ ಮೇಲುದ ಸರಿಗುತ್ತ ಏಕಾವಳಿಯ ಮೆಲ್ಲನೆ ತಿರುಳಿ ಆಯ್ಕುತ್ತ ಬಿಡುಮುಡಿಯ ನೆಡಗೈಯೊಳೊತ್ತಿಸುತ್ತ ವರ ನಿಖಾರಿಯ ನಿರಿಯರ ಬಸದಿ ಶರಣದಂದುಗೆಯ ದನಿಯ ಗಮನದಿ ಕಿರುಬೆ ಮರಿಡುತ್ತ ನಡೆ ತರುತ್ತಿದ್ದಳಿಂದು ಮುಖಿ. ಬರವ ಕಂಡನು ಪಾರ್ಥ. ಏನುತ್ತರ ಕುಮಾರಿ? ಕಠೋರ ಗತಿಯಲ್ಲಿ ಬರವು ಭಾರಿಯ ಕಾರ್ಯವ ಸೂಚಿಸುವುದೇನೆ ನಗುತ್ತ. ಬರವು ಬೇರಿಲ್ಲ, ಎನ್ನ ಮಾತನ್ನು ಹುರುಳುಗೆಡಿಸದೆ ಸಲ್ಲಿಸುವಡೆ ನಿಮಗರುಹಿದಪ್ಪೆ ಎನೆ. ಮೀರಬಲ್ಲಿನೆ ಮಗಳೇ, ಹೇಳೆಂದ. ಪುರಕ್ಕೆ ಹಾಯ್ದರು ಹಸ್ತಿನಾಪುರದ ಅರಸುಗಳು, ಹೊಲನೊಳಗೆ ಶತ ಸಾವಿರದ ತುರುಗಳ ಹಿಡಿದರು. ಅಳಿದುದು ಕೋಪ ಪಡೆ, ಕಾದಿ ಮರಳಿಸುವಡೆ ಎಮ್ಮಣ್ಣ ದೇವನ ಧುರಕ್ಕೆ ಸಾರಥಿ ಇಲ್ಲ. ನೀವು ಆ ನರನ ಸಾರಥಿ ಎಂದು ಕೇಳಿದೆವು ಎಂದಳಿಂದು ಮುಖಿ. ಇನ್ನು ನೀವೇ ಬಲ್ಲಿರೇನೆ? ನಡೆ, ನಿನ್ನ ಮಾತನ್ನು ಮೀರಬಲ್ಲೆನೆ. ಮುನ್ನ ಸಾರಥಿ ಏನು ನೋಡುವೆನೆನ್ನುತ್ತಾ ಬಹಿಲದಲ್ಲಿ ಬೆನ್ನಲ ಬಲೆ ರೈತರ ಸಂಪನ್ನ ಹರ್ಷೋನ್ನತಿಯಲ್ಲಿ ಉತ್ತರ ಕುಮಾರನ ಕರೆದು ಮನ್ನಿಸಿದ. ಇಲೆ ಬೃಹನ್ನಡೆ ತೆತ್ತುದೆನ ಗಗ್ಗಳೆಯೊರಳು ವಿಗ್ರಹ ಸಾರಥಿ ಮಾಡಿದ ನೆನ್ನ. ನೀನು ಸಾರಥಿಯಾಗಿ ಸಮರದಲ್ಲಿ ಉಳುಹಬೇಕು. ನೀ ಸಮರ್ಥ ಫಲುಗುಣನ ಸಾರಥಿಯಲೈ ನೀ ಒಲಿದು ಮೆಚ್ಚಲು ಕಾದಿ ತೋರುವೆನ ಹಿತ ಸೇನೆಯಲ್ಲಿ. ಭರತ ವಿದ್ಯಾ ವಿಷಯದಲ್ಲಿ ಪರಿಚರ್ಯತನ ನಮಗಲ್ಲದೆ ಈ ಸಂಗರದ ಸಾರಥಿತನವ ಮರೆಯದು ಹಲವು ಕಾಲದಲ್ಲಿ. ಹರಿಭಟರು ಭೀಷ್ಮಾದಿಗಳು ನಿಲಲರಿದು ಸಾರಥಿತನದ ಕೈ ಮನಬರಡೆರಿಗೆ ದೊರಕೊಂಬುದೇ ರಣ ಸೂರೆಯಲ್ಲೆಂದ. ಆಳಿದರು ಭೀಷ್ಮಾದಿಗಳು ನಿನಗೇನು ಮಾಡಲು ಬಂದರು? ಅಳುಕಲಿ ನೀನು ಸಾಕು. ಒಂದು ನಿಮಿಷಕ್ಕೆ ಗೆಲುವೆ ನವರುಗಳ ನಾನದಾರೆಂದರಿಯಲ. ಗುರುಸೂನು ಕರ್ಣ ದ್ರೋಣರೆಂಬವರು ನಾನರಿಯದವರಲ್ಲ, ಸಾರಥಿಯಾಗು ಸಾಕೆಂದ. ವೀರನ ಹೇ ಬಳಿಕೇನು ರಾಜಕುಮಾರ ನಿಲ್ವಡೆ ಹರೆಯವಲ್ಲ. ಸಾರಥಿತ್ವವ ಮಾಡಿ ನೋಡುವೆ, ರಥವ ತರಿಸಿನಲು ಯಾರಲ್ಲಿ ವಾರುವದ ಮಂದಿರದ ಲಾಯಿ ಚಾರು ತುರಗಾವಳಿಯ ಬಿಗಿದನು. ತೇರ ಸಂವರಿಸಿದನು, ರಥವೇರಿದನು ಕಲಿಪಾರ್ಥ. ಮಂಗಳಾರತಿ ಎತ್ತಿದರು ನಿಖಿಲಾಂಗನೆಯರುತ್ತರಗೆ. ನಿಜ ಸರ್ವಾಂಗ ಶೃಂಗಾರದಲ್ಲಿ ಹೊಳೆಯುತ್ತ ಬಂದು ರಥವೇರಿ ಹೊಂಗೆಲ ಸಮಯ ಕವಚವನ್ನು ಪಾಠಕ್ಕೆ ಕೊಟ್ಟನು. ಜೋಡು ಸೀಸಕದಂಗಿಗಳ ನಳವಡಿಸಿ ರಾಜಕುಮಾರನನುವಾದ. ನರನು ತಲೆ ಕೆಳಗಾಗಿ ಕವಚವ ಸರಿಯುತ್ತೀರೆ. ಕೊಳ್ಳೆಂದು ಕೈ ಹೊಯ್ದ ಅರಸಿಯರು ನಗೆ. ನಾಚಿದಂತಿರೆ ಪಾರ್ಥ ತಲೆಬಾಗಿ ತಿರುಗಿ ಮೇಲ್ಮುಖವಾಗಿ ತೊಡಲು. ಬಳಿಕ ಉತ್ತರೆ ನಸುನಗಲು
ಎನ್ನುತ್ತಲು ಉತ್ತರ ತಾನೇ ತೋಡಿಸಿದನು. ಕವಚವನ್ನು ತೊಡಲರಿಯದವನ ಹವಕ್ಕೆ ಸಾರಥಿತನವ ಮಾಡುವ ಹವಳು ನಾನೆಂದು ಎನ್ನುತ್ತಲಿದ್ದರು ನಿಖಿಲ ನಾರಿಯರು. ಬವರವನು ನಮ್ಮಣ್ಣ ಗೆಳಿದಪ್ಪ. ಅವರ ಮಣಿಪರಿಧಾನವಾಭರಣವನ್ನು ಸಾರಥಿ ಕೊಂಡು ಬಾ ಎಂದಳು ಸರೋಜಮುಖಿ. ನಸುನಗುತ್ತ ಕೈಕೊಂಡ ನರ್ಜುನನು ಎಸಗಿದನು ರಥವನು. ಸಮೀರನ ಮಿಸುಕಲೀಯದೆ ಮುಂದೆ ಮಿಕ್ಕವು ವಿಗಡವಾಜಿಗಳು. ಎಲೆ ಪರೀಕ್ಷಿತ ತನೆಯ ಕೇಳು. ನೃಪತಿಲಕನ ಅತಿವೇಗದಲ್ಲಿ ರಥವನ್ನು ಕೊಳುಗುಳಕ್ಕೆ ತರೆ ಕಂಡನುತ್ತರ ಮುಂದೆ ದೂರದಲ್ಲಿ ಹಸಿದ ಮಾರಿಯ ಮಂದೆಯಲ್ಲಿ ಕುರಿನು ಸುಳಿದಂತಾದೆನು ಬೃಹನ್ನಡೆ. ಎಸಗದಿರು ತೇಜಿಗಳ ತಡೆ ಮಿಸುಕಬಾರದು. ಪ್ರಳಯ ಕಾಲನ ಮುಸುಕ ನುಗಿಯುವವನಾರು ಕೌರವನ ಸಮಬಲನೈ ರಥವ ಮರಳಿಸು ಜಾಡಿಸುವೆನೆಂದ. ಎಲೆ ಕುಮಾರಕ, ಮೊದಲ ಚುಂಬನದೊಳಗೆ ಹರುಬಿದ್ದಂತೆ ಕಾಳಗದೊಳಗೆ ಬೆರೆಯದ ಮುನ್ನ ಹಿಡಿದೈ ಸಮರ ಭೀತಿಯನು. ಅಳುಕಲಾಗವು ನಿಮ್ಮ ತಂದೆಯ ಕುಲಕ್ಕೆ ಕುಂದನು ತಾರದಿರು. ಮನ ಗೆಲುವಿನಲ್ಲಿ ಕಾದೆನುತ್ತ ರಥವನ್ನು ಬೇಗ ಹರಿಸಿದನು. ಏಕೆ ಸಾರಥಿ ರಥವ ಮುಂದಕ್ಕೆ ನೂಕಿ ಗಂಟಲ ಕೊಯ್ವೆ. ಸುಡು ಸುಡು ಕಾಕಲ ಕಣ್ಣು ಅಡೆದವೆ. ಕಾಳ ಮಹಾಬಲವ ನಾಕ ನೆಳೆಯರಿಗಡಿದು ನಿನಗೆ ವಿವೇಕವೆಳ್ಳಂತಿಲ್ಲ. ತೆಗೆ ತೆಗೆ ಸಾಕು, ವಾಜೆಯ ಮರಳಿ ಹಿಡಿ, ತೇಜಿಗಳ ತಿರುಹೆಂದ ಎಂದೊಡ ಅರ್ಜುನ ನಗುತ ರಥವನ್ನು ಮುಂದೆ 4 ಅಡಿಯ ನೂಕಲು. ಕೊಂದನಿ ಸಾರಥಿ ಎನ್ನುತ್ತ ಸಂವರಿಸಿ ಮುಂಜರಗ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ಧುಮ್ಮಿಕ್ಕಿದನು. ಬದುಕಿದೆನೆಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯೇ. ನೋಡಿದನು ಕಲಿಪಾರ್ಥ ಈ ಕೇಡಾಡಿ ಕೆದರಿದ ಕೇಶದಲ್ಲಿ ಕೆಟ್ಟೋಡುತ್ತಿರಲು. ನಿಲ್ಲು ನಿಲ್ಲಲೇ ಪಾಪಿ, ಹಾಯ್ದನು ಹಿಡಿಯಬೇಕೆನ್ನುತ್ತ. ಕೂಡೆ ಸೂಟಿಯೊಳಟ್ಟಲು ಇಳೆ ಅಲ್ಲಾಡಲು ಅಧಿಪತಿ ಹೆದರಲು ಇಬ್ಬರು ನೋಡಿ ಕೌರವ ಸೇನೆ ಕೆಳಗಿದು ನಗರ ನಗರೊಳಗೆ
ಕಾಡಲು ಬಂದ ವೀರನ ಬೋಲು ನೋಡ ಶಿವ ಶಿವ ಬೆಂಬಳಿಯಲಟ್ಟುವ ವೀರನಾಮನು ಸುಭಟನ ಹನವನು ತಿಳಿಯದರಿದಿವನಾಮನು ವ್ಯಕ್ತಳೆಯ ನಾನಾಕಾರದಲ್ಲಿ ನೆರೆ ಹನುಗುಣನ ಹೋಲುವನೆಡುತ್ತ ಗಜಪತಿಸಿ ತರಿಸೆ ಇತ್ತಲರ್ಜುನನು ಉತ್ತರನ ಬೆಂಬತ್ತಿ ಬಂದನು. ಹೋದೆಯಾದರೆ ಕಿತ್ತು ಬಿಸುಡುವೆ ನಿನ್ನ ತಲೆಯನ್ನು, ನಿಲ್ಲು ನಿಲ್ಲೆನುತ್ತ. ಮೃತ್ಯುವು ಸಾರಥಿಯು ಪಾಪಿಯ ನೆತ್ತಣಿಂದವೇ ಮಾಡಿಕೊಂಡೇನೆ ಎನ್ನುತ್ತ ಮರಳಿದು ನೋಡಿ ನಿಲ್ಲದೆ ಮತ್ತೆ ಕೈವರಿದ. ಹಲುಗಿರಿದು ಬಾಯೊಳಗೆ ಬೆರಳಿಟ್ಟ ಅಳುಕಿ ತಲೆವಾಗಿದನು. ಸಾರಥಿ ಸಾರಥಿ, ನಿನ್ನ ಬಸುರಲ್ಲಿ ಮರಳಿ ಬಂದವನು. ಕೊಳುಗುಳದೊಳಿ ಒಡ್ಡ ಮುರಿವ ಹಕ್ಕಳೆ ರುಂಟೆ ಲೋಗದಿಂದವೇ ಫಲಿಸದಿರು ನೀನು, ಕುತ್ತಿ ಕೆಡಹು ಕಠಾರಿ ಇದೆ ಎಂದ. ಮನದ ನೊಡನೊಡೆವಂತೆ ನಗುತ್ತರ್ಜುನನು ಗಜರಿದನು. ಎಲ್ಲವೋ ಸಭೆಯಲ್ಲಿ ವನದ ಮುಖಿಯರ ಮುಂದೆ ಸೊರಗಿದೆ ಬಾಯಿಗೆ ಬಂದಂತೆ ಹನುಮನದೊಳೇನಾಯಿತು? ರಿಪುವಾಹಿನಿಯ ನಿರಿಯದೆ ನಾಡನರಿಯವೋ ಎನಗೆ ನೀ ಹಲುಗಿರಿಯೇ ಬಿಡುವೆನೆ ಕಾದು ನಡೆ ಎಂದ. ಸಾರಥಿ, ಹಾ, ಕಾದುವೆನು ಮಾರೊಟ್ಟಿನಲ್ಲಿ ನೀನೈದಿ ಸೆನ್ನೆಯ ರಥವ. ಮನದಲ್ಲಿ ಭೇದತನವನ್ನು ಬಿಟ್ಟು ಸಾರಥಿಯಾದ ಸಾಗಿನಲು. ಆದಿಯಲ್ಲಿ ನೀನಾವರಾಯರ ಕಾದಿಗೆಲಿದೆ. ಕುಲುಬೃಹನ್ನಳೆಯಾದ ನಿನಗೀ ಕದನ ನಾಟಕ ವಿದ್ಯವಲ್ಲೆಂದ. ಎಲ್ಲವೋ ಸಾರಥಿಯಾದ ನಡೆ, ನೀ ಕಳಹಿದೊಡೆ ಕಟವಾಯ ಕೊಯ್ದೆನು. ಕೊಲುವೆ ನೀ ಪ್ರತಿಭಟನಿಕಾಯವ ನಿನ್ನ ಸಾಕ್ಷಿಯಲ್ಲಿ. ಬಳಿಕ ನೀ ನಗು ನಡೆ ಎನ್ನುತ್ತ ರಿಪುಬಲ ಭಯಂಕರ ಮುತ್ತರನ ಹೆಡತಲೆಯ ಹದರಿನು ಲೌಕಿ ತಂದನು, ರಥವನೇರಿಸಿದ. ಖೇಡತನ ಬೇಡೆಲವೋ ರಣದೊಳಗೋಡಿಸುವೆ ನಹಿತರನು, ಹರಣವ ಹೂಡಿಸುವೆ ನಂತಕನ ನಗರಿಗೆ ಥಟ್ಟ ನಡೆ ಹೋಯಿತು. ಕೋಡದಿರು ಕೊಂಕದಿರು ಧೈರ್ಯವ ಮಾಡಿ ಸಾರಥಿಯಾಗಿರುತ್ತ ಕಲಿ ಮಾಡಿ ಕೊಂಡೊಯ್ದನು ಸಮೀಪದ ಶಮಿಯ ಹೊರೆಗಾಗಿ.
ಯಕ್ಷರಂಗಾಯಣ ಅಂತ ಹೆಸರು ಸಾರ್ಥಕ ಆಗೋ ಹಾಗೆ ರೆಪರ್ಟ್ರಿ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ ನಮ್ಮ ವೆಂಕಟರಮಣ ಐತಾಳ್ರು. ಕುಮಾರವ್ಯಾಸ ಭಾರತದ ಏನು ಕುವೆಂಪು ಆಶಯ ಇತ್ತೋ ಆ ಆಶಯವನ್ನು ವಿರಾಟ್ ಪರ್ವದ ಮೂಲಕ ಆ ಪದ್ಯಗಳನ್ನ ಪ್ರಸ್ತುತಪಡಿಸೋದ್ರ ಮೂಲಕ ಆಂಗಿಕ ಅಭಿನಯದಿಂದಾನೇ ಇವತ್ತು ಈ ಕಲಾವಿದರು ಸಾರ್ಥಕಗೊಳಿಸುವಂಥ ಒಂದು ಅಡಿಪಾಯ ಹಾಕಿದ್ದಾರೆ ಅನ್ನೋ ಅನುಭೂತಿ ಬಂತು. ಖಂಡಿತ ಈ ಕಲಾವಿದರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಬಲ್ಲೆ. ಅವರ ಅಭಿವ್ಯಕ್ತಿ ಆಗಲಿ, ಧ್ವನಿ ಆಗಲಿ, ಪ್ರತಿಯೊಂದು ಮತ್ತು ಕರ್ನಾಟಕದ ಎಲ್ಲ ಮೂಲೆಗಳಿಂದ ಕೂಡ ಇಲ್ಲಿ ಕಲಾವಿದರು ಬಂದಿರೋದು. ಇಲ್ಲಿ ತನಕ ನೀನಾಸಮಲ್ಲಿ ಮಾತ್ರ ಇಂಥ ಅವಕಾಶ ಇರ್ತಾಯಿತ್ತು. ಪ್ರತಿಯೊಬ್ಬರು ಆ ಸಾಗರಕ್ಕೆ ಹೋಗಬೇಕಾಗಿತ್ತು. ಅಂಥದ್ರಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಇಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು. ಹೆಣ್ಮಕ್ಳು ಕೂಡ ಇಬ್ಬರು ಸರಿ ಸಮಾನವಾಗಿ ಕೂತು ತಮ್ಮ ಆ ಅಭಿನಯದ ಮೂಲಕ ಆ ಚಿತ್ರಣವನ್ನು ಕಣ್ಣಿಗೆ ಕಟ್ಟೋ ಹಾಗೆ ಇವತ್ತು ದರ್ಶನ ಆಗೋ ಹಾಗೆ ಮಾಡಿದ್ದಾರೆ. ಖಂಡಿತ ಇವರೆಲ್ಲರಿಗೂ ಶುಭಾಶಯ ಹೇಳ್ತಾ ನಮ್ಮ ಕುಮಾರವ್ಯಾಸನ ಆಶೀರ್ವಾದ ಕೂಡ ನಿಮಗೆ ಖಂಡಿತ ನಾರಾಯಣಪ್ಪ ಲಿಪಿಕಾರನ ಆಶೀರ್ವಾದವು ಖಂಡಿತ ನಿಮಗಿರುತ್ತೆ ಅಂತ ಹೇಳಿ ನಮ್ಮ ಬಜಗೋಳಿ ಇವರಿಂದ ಹಿಡಿದು ಅವರ ಹಿರಿಯರಾಗಿ ಅವರು ಸೇರ್ಕೊಂಡಿರೋದು ತುಂಬ ಸಂತೋಷ. ನಿಮ್ಮಲ್ಲಿ ಅಭಿನಯ ಮತ್ತು ಕಲೆ ಮತ್ತು ವಾಕ್ಚಾತುರ್ಯ ಎಲ್ಲವನ್ನೂ ಕಂಡೆ. ಆದಷ್ಟು ಬೇಗ ಇದು ನಾಟಕ ರೂಪದಲ್ಲಿ ಕೂಡ ಬಂದು ಕಾರ್ಕಳದ ಹೆಸರು ಯಕ್ಷರಂಗಾಯಣದ ಮೂಲಕ ಪ್ರತಿಬಿಂಬಿಸಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ಹೃತ್ಪೂರ್ವಕ ಶುಭಾಶಯ. ಯಾಕೆಂದರೆ ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಕಳದಲ್ಲಿ ಒಂದು ರಂಗಾಯಣವನ್ನು, ಯಕ್ಷರಂಗಾಯಣವನ್ನು ಸ್ಥಾಪಿಸಿ ಇಂತಹ ಅದ್ಭುತ ಪ್ರತಿಭೆಗಳಿಗೆ ಹಾಗೂ ನಮ್ಮೆಲ್ಲ ಪ್ರೇಕ್ಷಕರಿಗೆ ಇಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇಲ್ಲಿ ಇವತ್ತಿನ ಒಂದು ವಾಚಿಕದಲ್ಲಿ ನನ್ನ ಗಮನಕ್ಕೆ ಬಂದ ವಿಚಾರ ಅಂದರೆ, ಯಾವುದೇ ಒಂದು ನಾಟಕವನ್ನು ಮಾಡಲಿಕ್ಕೆ ಬಹಳ ಕಷ್ಟ. ನೋಡಿ, ನಾನು ಆಗದಿಂದು ಗಮನಿಸ್ತಾ ಇದ್ದೆ, ಅವರ ಸಂಭಾಷಣೆಯಲ್ಲಿ, ಅವರ ಡೈಲಾಗ್ಸ್ನಲ್ಲಿ ಯಾರು ಜಾರುತ್ತಾರೆ, ಒಬ್ಬರು ಹಾಗಾಗಲಿಲ್ಲ. ಅವರ ಇಂಟರ್ ಕನೆಕ್ಷನ್ ಸರಿ ನಾನು ಅವಲೋಕಿಸ್ತಾ ಇದ್ದೆ ಅಲ್ಲಿ. ಸೊ ಅದು ಬರುವುದು ಅಧ್ಯಯನದಿಂದ. ಅದರಲ್ಲಿ ನಮ್ಮನ್ನು ನಾವು ಮುಳುಗಿಸಿಕೊಂಡಾಗ ಮಾತ್ರ ಅದು ಸಾಧ್ಯ. ಯಾಕೆಂದರೆ ನಾವು ಸಹ ಒಂದು ರಾವಿ ನದಿಯ ದಂಡೆಯಲ್ಲಿ ಒಮ್ಮೆ ತುಮಕೂರಲ್ಲಿ ಒಂದು ಇದಾಗಿತ್ತು. ನನ್ನ ಒಂದು ಜಸ್ಟ್ ಗ್ಲಿಮ್ಸ್ ಅನ್ನು ಕೊಡ್ತಾ ಇದ್ದೆ. ನಾನು ಕವಿ ನಾಜಿರ್ನ ರೋಲನ್ನು ಮಾಡಿದ್ದೆ. ಅಲ್ಲಿ ನಾನು ನನ್ನ ಡೈರೆಕ್ಟರ್ ಭರತ್ ಕುಮಾರ್ ಹೇಳಿದರು, ನೀವು ಸ್ವಲ್ಪ ಶೇವ್ ಮಾಡಿ ಬನ್ನಿ ಅಂತೇಳಿ, ಸ್ವಲ್ಪ ನಿಮ್ಮ ಹಾಗೆ. ಸೊ ಹೋದೆ. ಅಲ್ಲಿ ಮೈಕಲ್ಲಿ ಹೇಳ್ತಾ ಇದ್ರು, ಇವತ್ತು ರಾವಿ ನದಿಯ ದಂಡೆಯಲ್ಲಿ ಮುಂಬಯಿಯ ಕನ್ನಡ ಸಂಘದ ಮುಖೇನ ಅವರ ಕಲಾವಿದರ ಕೊಡುಗೆಯನ್ನು ಎಲ್ಲ ಹೇಳ್ತಾ ಇದ್ರು. ಅದಕ್ಕೆ ನಾನು ಕೇಳಿದೆ, ಅವರು ಶೇವಿಂಗ್ ಮಾಡೋರು ಇದೇನು ಅಂತ. ಸರ್, ಮುಂಬೈಯವರು ಬಂದಿದ್ದಾರೆ ಸರ್, ಇವತ್ತು ಒಳ್ಳೆಯ ನಾಟಕ ಉಂಟು ಸರ್, ರಾವಿ ನದಿಯ ದಂಡೆಯಲ್ಲಿ ಉಂಟು ಸರ್, ಬಹಳ ಚಂದದ ನಾಟಕ ಸರ್, ಬನ್ನಿ ಸರ್ ಅಂತ ಹೇಳಿ. ನನಗೆ ಅಲ್ಲಿಗೆ ನಡುಕ ಶುರುವಾಯಿತು. ಅಂದರೆ ನೋಡಿ, ಇವರೆಲ್ಲ ಇದ್ದಾರಲ್ವ ಇವರು ನಮ್ಮ ಭವಿಷ್ಯ. ಇವರಲ್ಲಿ ನಾನು ಒಂದು ವಿನಂತಿಸಿಕೊಳ್ತೇನೆ, ಯಾವಾಗವರೆಗೆ ನೀವು ಕಲಾವಿದರಾಗಿ ಅಧ್ಯಯನ ಮಾಡೋದಿಲ್ವೋ ಅಲ್ಲಿವರೆಗೆ ನಾವು ಅಪೂರ್ಣ. ನಾನು ಅಲ್ಲಿ ನನಗೆ ಅದು ಅನುಭವ ಆಗಿದೆ. ಎಲ್ಲಿ ಒಂದು ಸೆಂಟೆನ್ಸ್, ಒಂದು ಶಬ್ದ ಜಾರಿದ್ರೆ ಹೋಯ್ತದು ಹಾಗೆ. ಸೊ ನಾನು ಮೊನ್ನೆ ಸಹ ಒಂದು 6 ನಾಟಕಗಳನ್ನು ನಾವು ನೋಡಿದೆವು. ಕೊಂಡಳ್ಳಿ ಸರ್ ಗೊತ್ತುಂಟು. ಎಲ್ಲ ನಾಟಕಗಳನ್ನು ನೋಡುವಾಗ ನಾನು ಮೊದಲು ಅವಲೋಕಿಸುವುದು ಅದನ್ನು. ಯಾಕೆಂದರೆ ಆಗ್ತದೆ, ತಪ್ಪುಗಳಾಗ್ತದೆ, ಅದಕ್ಕೆ ಹೆದರಬೇಕಂತಿಲ್ಲ. ಆದರೆ ಅದನ್ನು ತಮ್ಮೊಳಗೆ ಹೇಗೆ ಸರಿಯಾಗಿ ಕೊಂಡೊಯ್ಯುವಂತಹ ಆ ಒಂದು ಚತುರತೆ, ಆ ಒಂದು ಇದು
ಬೇಕು. ನಾನಿಲ್ಲಿ ಗಮನಿಸಿದ ಹಾಗೆ ಎಲ್ಲರೂ ಒಳ್ಳೆಯದಾಗಿ ಪ್ರಸ್ತುತಿ ಮಾಡಿದ್ದೀರಿ ನೀವು. ಮತ್ತೆ ನೀವು ಇನ್ನು ಎಲ್ಲ ಒಳ್ಳೆಯ ಕಲಾವಿದರು. ನಿಮ್ಮ ನಾಟಕಗಳನ್ನು ನೋಡಿದ್ದೀನಿ. ನಿಮ್ಮ ಮೊನ್ನೆ ನಿನಾಜಂ ಮತ್ತೆ ನಿರ್ದಿಗಂತ ಆ ಒಂದು 4 ನಾಟಕಗಳಲ್ಲಿ ತಮ್ಮನ್ನೆಲ್ಲ ನಾನು ಗಮನಿಸ್ತಾ ಬಂದವ. ಸೊ ಹಾಗಾಗಿ ಹ್ಯಾಟ್ಸ್ ಆಫ್ ಟು ಯು ಆಲ್. ಸೊ ಗಾಡ್ ಬ್ಲೆಸ್ ಯು. ನಿಮ್ಮಲ್ಲಿ ಇಂತಹ ಒಂದು ಅಧ್ಯಯನಶೀಲ ಈ ಒಂದು ವೇದಿಕೆ ನಿಮಗೆ ಸಿಕ್ಕಿದೆ. ಮತ್ತೆ ಐಕಾಲ್ ಅಂತ ಒಂದು ಪ್ರತಿಭಾವಂತ ಇವರು ನಿರ್ದೇಶಕರು, ಅವರ ಬಗ್ಗೆ ಏನು 2 ಮಾತಿಲ್ಲ. ಸೊ ಅದನ್ನೆಲ್ಲ ನಾವು ಒಪ್ಪಿಕೊಳ್ಳೋದ ನಿಮಗೆ ಸಿಕ್ಕಂತಹ ಈ ಅವಕಾಶ, ಅದಕ್ಕೆ ನೀವು ತುಂಬಾ ಇನ್ನಷ್ಟು ಕೊಡುಗೆ ಕೊಡಬೇಕು. ಈ ಒಂದು ಇದು ವಾಚಿಕ ಇನ್ನು ತೆರೆ ಕಾಣಲಿ, ರಂಗಕ್ಕೆ ಬರಲಿ, ಮತ್ತೆ ಅದರ ಅಪೇಕ್ಷೆಯಲ್ಲಿದ್ದೇವೆ ನಾವು. ಸೊ ಅದನ್ನು ನಿರೀಕ್ಷಿಸ್ತಿದೆ. ಆಗ ನಮಗೆ ಸಹ ಒಂದು ಹೆಮ್ಮೆ, ನಾವು ಕಾರ್ಕಳದ ಒಂದು ಯಕ್ಷಗಾನದ ಈ ವಿದ್ಯಾರ್ಥಿಗಳೆಲ್ಲ ಕೂಡಿ ಒಂದು ನಾಟಕವನ್ನು ಕೊಟ್ಟರು ಅಂತೇಳಿ. ಸೊ ಬಹಳ ಸಂತೋಷ. ಈಗಲೇ ಫಸ್ಟ್ ವಾಚಿಕದಲ್ಲೇ ನಮಗೆ ಪ್ರೊಫೆಷನಲಿಸಮ್ ಅನ್ನು ನಾನು ಕಾಣ್ತೇನೆ. ಚಂದ್ರಬೆಳಗುಳಿ ಅವರ ಬಗ್ಗೆ ಮಾತಾಡಲಿಕ್ಕಿಲ್ಲ, ಅವರೆಲ್ಲ ಇದರಲ್ಲಿ ಮುಳುಗಿದವರು. ಸೊ ನಾವು ಮಾತಾಡಿದ್ರೆ ಹೆಚ್ಚಾಗ್ತದೆ, ಅದು ಬೇಡ. ಯಾಕೆಂದ್ರೆ ನಮ್ಗೆ ಏನು ಇದರ ಬಗ್ಗೆ ಹೆಚ್ಚು ತಿಳುವಳಿಕೆ ಇಲ್ಲ. ಆದ್ರೂ ಸಹ ನಾವು ಗಮನಿಸಿ ಮಾಡಿದಂತೆ 2 ಮಾತುಗಳಷ್ಟೇ. ಅದನ್ನೇ ತಪ್ಪು ತಿಳ್ಕೊಳ್ಬೇಡಿ, ಅಧ್ಯಯನ ಮಾಡಿ ಇನ್ನಷ್ಟು ಬೆಳೆಯಿರಿ. ವೈವಿಧ್ಯಮಯವಾದಂತಹ ಕೆಲವು ನಾಟಕದ ಇದನ್ನು ರೋಲ್ಸ್ಗಳನ್ನು ಮಾಡುವಂತಹ ಕೆಪಾಸಿಟಿ ಬೆಳೀಲಿ. ನೋಡಿ, ಈ ಹುಡುಗಿ ಮೊನ್ನೆ ಇದರಲ್ಲಿ ಒಂದು ನಾಟಕದಲ್ಲಿ ಇದ್ಲು. ನಾನು ಹೇಳಿದೆ, ಅವನು ಕರೆದು ಹೇಳಿದೆ, ಬಹಳ ಒಂದು ಅದ್ಭುತ. ಸೊ ಹಾಗಾಗಿ ಎಲ್ರಿಗೂ ಶುಭವಾಗಲಿ. ಸೊ ಗಾಡ್ ಬ್ಲೆಸ್.